ಟೆಕ್ನಿಕಲ್ ಅನಾಲಿಸಿಸ್ ನ ಯೂಸ್ ಮಾಡಿ ಲಾಂಗ್ ಟರ್ಮ್ ಗೆ ಹೇಗೆ ಸ್ಟಾಕ್ಸ್ ನ ಪಿಕ್ ಮಾಡಬಹುದು ಅಂತ ಈ ಕೆಳಗಿರುವ 6 ಪಾಯಿಂಟ್ಸ್ ಗಳಿಂದ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್, ಟ್ರೆಂಡ್ ಅನಾಲಿಸಿಸ್. ಯಾವ ಪರ್ಟಿಕ್ಯುಲರ್ ಸ್ಟಾಕ್ ನೀವು ಪಿಕ್ ಮಾಡಬೇಕು ಅಂತ ಅನ್ಕೊಂತಿದ್ದೀರಾ, ಆ ಪರ್ಟಿಕ್ಯುಲರ್ ಸ್ಟಾಕ್ ನ ಟ್ರೆಂಡ್ ಶಾರ್ಟ್ ಟರ್ಮ್ ಅಲ್ಲಿ ಹೇಗಿದೆ, ಲಾಂಗ್ ಟರ್ಮ್ ಅಲ್ಲಿ ಹೇಗಿದೆ, ಮಿಡ್ ಟರ್ಮ್ ಅಲ್ಲಿ ಹೇಗಿದೆ ಅಂತ ನೋಡೋದು ನಿಮ್ಮ ಕೆಲಸ. ಸೊ ಅಪ್ ಟ್ರೆಂಡ್ ಅಲ್ಲಿ ಇದೆನೋ, ಡೌನ್ ಟ್ರೆಂಡ್ ಅಲ್ಲಿ ಇದೆನೋ, ಫಸ್ಟ್ ಅದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ದಟ್ ಈಸ್ ಟ್ರೆಂಡ್ ಅನಾಲಿಸಿಸ್. ಸೆಕೆಂಡ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಸ್ಟಾಕ್ ಪಿಕ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ನ ಸಪೋರ್ಟ್ ಎಲ್ಲಿದೆ ಹಾಗೂ ರೆಸಿಸ್ಟೆನ್ಸ್ ಎಲ್ಲಿದೆ ನೋಡಬೇಕಾಗಿರೋದು. ಸೊ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡಬೇಕಾದ್ರೆ. ಮೂರನೇ ಪಾಯಿಂಟ್, ಮೂವಿಂಗ್ ಆವರೇಜ್. ಸೊ ನಾರ್ಮಲಿ ಒಂದು ಗೋಲ್ಡನ್ ಮೂವಿಂಗ್ ಆವರೇಜ್ ಅಂತ ಕರಿತೀವಿ. 50 ಪೀರಿಯಡ್ ಮೂವಿಂಗ್ ಆವರೇಜ್ ಹಾಗೂ 200 ಪೀರಿಯಡ್ ಮೂವಿಂಗ್ ಆವರೇಜ್ ಕ್ರಾಸ್ ಓವರ್ ಆದಾಗ ಆ ಸ್ಟಾಕ್ ಅಲ್ಲಿಂದ ಮೇಲಕ್ಕೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾಲ್ಕನೇ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಸ್ಟಾಕ್ ಪಿಕ್ ಮಾಡಬೇಕಾದ್ರೆ ಮೇಕ್ ಶ್ಯೂರ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ವಾಲ್ಯೂಮ್ ಹೇಗಿದೆ ಅಂತ. ಯಾವ ಸ್ಟಾಕಿನ ವಾಲ್ಯೂಮ್ ಜಾಸ್ತಿ ಇರುತ್ತೆ ಅಂತ ಸ್ಟಾಕ್ ಅಲ್ಲಿ ಬೈಯರ್ಸ್ ಜಾಸ್ತಿ ಇದ್ದಾರೆ ಹಾಗೂ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ ಅರ್ಥ. ಸೊ ಅಂತ ಸ್ಟಾಕ್ ನ ಪಿಕ್ ಮಾಡೋದ್ರಿಂದ ಆ ಸ್ಟಾಕ್ ಕೂಡ ಒಂದು ಒಳ್ಳೆ ಮೂವ್ಮೆಂಟ್ ಅನ್ನು ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಐದನೇ ಪಾಯಿಂಟ್, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಸೊ RSI ಅಂತ ಕರಿತೀವಿ. ಯಾವ ಪರ್ಟಿಕ್ಯುಲರ್ ಕಂಪನಿಯ ಸ್ಟಾಕ್ ನ RSI ಜಾಸ್ತಿ ಇದೆ ಅಥವಾ ಕಮ್ಮಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. RSI ಜಾಸ್ತಿ ಇದೆ ಅಂತಂದ್ರೆ ನಾವು ಅದನ್ನ ಓವರ್ ಬಾಟ್ ಕಂಡೀಷನ್ ಅಂತ ಕರಿತೀವಿ. ಹಾಗೆ RSI ತುಂಬಾ ಕಮ್ಮಿ ಇದೆ ಅಂತಂದ್ರೆ ಅದನ್ನ ಓವರ್ ಸೋಲ್ಡ್ ಕಂಡೀಷನ್ ಅಂತ ಕರಿತೀವಿ. ಕೊನೆಯದಾಗಿ 6ನೇ ಪಾಯಿಂಟ್, ಚಾರ್ಟ್ ಪ್ಯಾಟರ್ನ್ಸ್. ಸೊ ನೀವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನ ಕಲ್ತಿದ್ರೆ ಸೊ ಅದರ ಜೊತೆ ಚಾರ್ಟ್ ಪ್ಯಾಟರ್ನ್ಸ್ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಚಾರ್ಟ್ ಪ್ಯಾಟರ್ನ್ಸ್ ಇಂದ ಆ ಸ್ಟಾಕ್ ಬ್ರೇಕ್ಔಟ್ ಕೊಡ್ತಾ ಇದ್ದಾನ, ಸೊ ವೀಕ್ಲಿ ಬ್ರೇಕ್ಔಟ್ ಕೊಟ್ಟಿದ್ದಾನ, ಮಂತ್ಲಿ ಬ್ರೇಕ್ಔಟ್ ಕೊಟ್ಟಿದ್ದಾನ ಅಂತ ಚೆಕ್ ಮಾಡಬಹುದು. ಹಾಗೆ ಆ ತರ ಸ್ಟಾಕ್ ಆ ಪರ್ಟಿಕ್ಯುಲರ್ ಝೋನ್ ಇಂದ ಇನ್ನು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಹೇಳಿರುವಂತ ಈ 6 ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಿ ಸೊ ಬೆಟರ್ ಎಂಟ್ರಿ ಹಾಗೂ ಎಕ್ಸಿಟ್ ನ ಪಡಿಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ.